ಜೋಗದಲ್ಲಿರುವಂಥ ಸೌಂದರ್ಯವನ್ನು ನಾವು ಹಾಗೆ ಕಣ್ಣು ತುಂಬ್ಕೋಬೋದು, ಆದರೆ ಅದರಲ್ಲಿರುವಂಥ ಒಳ ಸೌಂದರ್ಯವನ್ನು ನೋಡಲಿಕ್ಕೆ ನಾವು ಟೆಲಿಸ್ಕೋಪನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಡೀ ವರ್ಲ್ಡಲ್ಲಿ ಒಂದೇ ಜಲಪಾತಕ್ಕೆ 4 ಹೆಸರಿರೋದು ಜೋಗ್ ಫಾಲ್ಸಿಗೆ ಮಾತ್ರ ಇದೆ. ಕಣ್ಣು, ಮೂಗು, ಬಾಯಿ, ಈ ಔಟ್ಲೈನ್, ಇದೊಂದು ಆಂಜನೇಯನ ಫೇಸ್. ನನ್ನ ಹೆಸರು ಸಿದ್ದರಾಜು ಅಂತೇಳಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೆ ಜೋಗದಲ್ಲೇ. ನಾನು ಈ ಟೆಲಿಸ್ಕೋಪನ್ನು ಇಲ್ಲಿ 2013ರಲ್ಲಿ ಇನ್ಸ್ಟಾಲ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಫೋಟೋಗ್ರಫಿ ಮಾಡ್ತಾಯಿದ್ದೆ.
ಇಲ್ಲಿ ನಾನು ಜೋಗದಲ್ಲಿರುವಂಥ ಸೌಂದರ್ಯವನ್ನು ನಾವು ಹಾಗೆ ಕಣ್ಣು ತುಂಬ್ಕೋಬೋದು, ಆದರೆ ಅದರಲ್ಲಿರುವಂಥ ಒಳ ಸೌಂದರ್ಯವನ್ನು ನೋಡಲಿಕ್ಕೆ ನಾವು ಟೆಲಿಸ್ಕೋಪನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸರ್, ಇಲ್ಲಿ 4 ಫಾಲ್ಸ್ ಇದೆ. ಈ 4 ಫಾಲ್ಸಿಗೂ ಬೇರೆ ಬೇರೆ ಹೆಸರನ್ನು ಇದೆ. ಒಂದು ರಾಜ, ಎಡಗಡೆಯಿಂದ ಫಸ್ಟ್ ರಾಜ, 2ನೇದು ರೋರೋರ್, 3ನೇದು ರಾಕೆಟ್, 4ನೇದು ರಾಣಿ. ರಾಜ, ರೋರೋರ್, ರಾಕೆಟ್, ರಾಣಿ ಇವಿಷ್ಟು ಸೇರಿಸಿನೇ ಜೋಗ್ ಫಾಲ್ಸ್. ಆದರೆ ಇಡೀ ವರ್ಲ್ಡಲ್ಲಿ ಒಂದೇ ಜಲಪಾತಕ್ಕೆ 4 ಹೆಸರಿರೋದು ಜೋಗ್ ಫಾಲ್ಸಿಗೆ ಮಾತ್ರ. ಬೇರೆ ಇನ್ಯಾವುದೇ ಜಲಪಾತಗಳಿಗೆ ವಿಭಿನ್ನವಾದ ಹೆಸರುಗಳು ಇಲ್ಲ. ಯಾಕೆ ಅಂತಂದರೆ ರಾಜ ಫಾಲ್ಸ್ ಅಂದರೆ ಒಂದು ಗಾಂಭೀರ್ಯ. ರಾಜ ಫಾಲ್ಸಿಗೆ ಗಾಂಭೀರ್ಯ ಇದೆ. ಅಂದರೆ ಅದು ಒಂದು ಸಾರಿ ನೀರು ಮೇಲಿಂದ ಧುಮುಕಿದ್ರೆ ಅದೆಲ್ಲೂ ಬಂಡೆಕಲ್ಲಿಗೆ ಟಚ್ ಆಗಲ್ಲ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೀದಾ ಕೆಳಗಡೆಗೆ ಬಂದುಬಿಡುತ್ತೆ. ಅದೇ 830 ಅಡಿ ಇರುವಂಥದ್ದು. ಜೋಗ ಜಲಪಾತದ ಎತ್ತರ ಅಂತಂದರೆ ರಾಜ ಫಾಲ್ಸಿನ ಹೈಟನ್ನೇ ಗಣನೆಗೆ ತೊಗೊಳ್ಳೋವಂಥದ್ದು. 2ನೇದು ಅರ್ಧದಿಂದ ಬರ್ತಾಯಿದೆ ನೋಡಿ, ಆ ಬಂಡೆಕಲ್ಲು ಒಳಗಿಂದ ಬರುವಂಥದ್ದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಸಣ್ಣ ಫಾಲ್ಸು, ಅದೇ ರೋರೋರ್ ಫಾಲ್ಸ್ ಅಂತೇಳಿ. ಅದೇನಕ್ಕೆ ರೋರೋರ್ ಫಾಲ್ಸ್ ಹೇಳ್ತಾರೆ ಅಂತಂದರೆ ನಮಗೆ ಅರ್ಧ ಭಾಗ ಮಾತ್ರ ಕಾಣಿಸ್ತಾ ಇದೆ, ಇನ್ನು ಅರ್ಧ ಭಾಗ ಮೇಲ್ಗಡೆಯಿಂದ ಬರುತ್ತೆ ನೀರು, ಆ ಬಂಡೆ ಒಳಗಿಂದ ಬರುತ್ತದು. ಆ ಬಂದಂಥ ನೀರು ನಮಗೆ ಆ ರೋರೋರ್ ಫಾಲ್ಸಿನ ತುದಿಗೆ ಕಾಣ್ತಾ ಇದೆಯಲ್ಲ, ಆ ಕಲ್ಲಿಗೆ ಬಡಿಯುತ್ತೆ. ಬಡಿದಾಗ ಅಲ್ಲಿ ಬರುವಂಥ ಶಬ್ದ ನಮಗೆ ನೇರವಾಗಿ ಕೇಳುತ್ತೆ. ಹಾಗಾಗಿ ಆ ರೋರೋರ್ ಫಾಲ್ಸಿನ ಶಬ್ದ ಈ ಎಲ್ಲ ಫಾಲ್ಸ್ಗಳಿಗಿಂತ ಹೆಚ್ಚಾಗಿ ನಮಗೆ ಕೇಳುತ್ತೆ. ಹಾಗಾಗಿ ಅದಕ್ಕೆ ರೋರೋರ್ ಅಂತ ಕರೀತಾರೆ. ರೋರ್ ಅಂದರೆ ಗರ್ಜನೆ ಅಂತ. 3ನೇ ಫಾಲ್ಸು ರಾಕೆಟ್ ಫಾಲ್ಸ್. ಸರ್, ನೋಡಲಿಕ್ಕೆ ಆ ರಾಕೆಟ್ ಫಾಲ್ಸ್ ನಿಮಗೆ ಆ ಶೇಪ್ ಇದೆ ನೋಡಿ, ಆಫ್ ಶೇಪು ರಾಕೆಟ್ ಶೇಪ್ ಇದೆ. ಮತ್ತು ಈ ಎಲ್ಲ ಜಲಪಾತಗಳಿಗಿಂತ ಹೆಚ್ಚಿಗೆ ನೀರು ಬರೋದು ರಾಕೆಟ್ ಫಾಲ್ಸಲ್ಲೇ. ಹಾಗಾಗಿ ಅದಕ್ಕೆ ರಾಕೆಟ್ ಅಂತ ಕರೀತಾರೆ. ಈ ಕಡೆ ಲಾಸ್ಟಿಂದ ರಾಣಿ ಫಾಲ್ಸು. ರಾಜ ಫಾಲ್ಸು ಧುಮುಕಿದ್ರೆ ಬಂಡೆಕಲ್ಲಿಗೆ ಟಚ್ ಆಗಲ್ಲ, ಬಟ್ ರಾಣಿ ಫಾಲ್ಸು ಆ ರಾಜ ಫಾಲ್ಸಿನ ಆಪೋಸಿಟ್. ರಾಣಿ ಫಾಲ್ಸಿಗೆ ಎಷ್ಟೇ ನೀರು ಬಂದರೂ ಕೂಡ ಬಂಡೆ ಮೇಲೆ ಜಾರ್ಕೊಂಡು ಬರುತ್ತೆ. ನಾವು ಟೆಲಿಸ್ಕೋಪ್ನಲ್ಲಿ ಇಲ್ಲಿ ಕೆಲವೊಂದು ಅದರಲ್ಲಿರುವಂಥ ನಮಗೆ ಗೊತ್ತಾಗದೇ ಇರುವಂಥ ಜಾಗಗಳನ್ನ ನಾವು ತೋರಿಸ್ತೀವಿ. ಅಲ್ಲೊಂದು ಪ್ರಾಕೃತಿಕವಾಗಿ ಇರುವಂಥ ಒಂದು ಆಂಜನೇಯನ ಮುಖ ಇದೆ. ಅಂದರೆ ಈ ಥರ ಇದೆ, ಕಣ್ಣು, ಮೂಗು, ಬಾಯಿ, ಈ ಔಟ್ಲೈನು, ಇದೊಂದು ಆಂಜನೇಯನ ಫೇಸ್ ಇದು. ಅಂದರೆ ಇದು ಪ್ರಾಕೃತಿಕವಾಗಿ ಸೃಷ್ಟಿಯಾಗಿರೋಂಥದ್ದು, ನೀರು ಬಿದ್ದಿನೇ ಆ ಕಲ್ಲು ಸೌದಿರೋವಂಥದ್ದು. ಇದು ಯಾರೂ ಕೆತ್ತನೆ ಮಾಡಿರೋದಲ್ಲ. ಇದನ್ನು ನೀವು ನಮ್ಮ ಟೆಲಿಸ್ಕೋಪಲ್ಲಿ ನೋಡ್ಬೋದು. ಬರೀ ಕಣ್ಣಿಗೂ ಕಾಣುತ್ತೆ, ಬಟ್ ಸ್ಪಷ್ಟವಾಗಿ ಇದರಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದು ಸಣ್ಣ ಸಣ್ಣ ಹೂಗಳಿದೆ. ಇವು ಆರ್ಕಿಡ್ ಜಾತಿಗೆ ಸೇರಿರುವಂಥ ಹೂಗಳು. ಅಂದರೆ ಇವು ನಮ್ಮಲ್ಲಿ ಮಲೆನಾಡಲ್ಲಿ ಆರ್ಕಿಡ್ಗಳು ಮ್ಯಾಕ್ಸಿಮಮ್ ಹೆಚ್ಚಿಗೆ ಬೆಳೆಯುವಂಥದ್ದು ಮರಗಳ ಮೇಲೆ. ಆದರೆ ಇದು ಆ ಪಾಚಿಯನ್ನು ಹೀರ್ಕೊಂಡು ಬೆಳೆಯುವಂಥ ಹೂವು ಇದೆ ಇಲ್ಲಿ. ಒಂದೊಂದು ಸರಿ ಆ ಹೂಗಳು ಅರಳಿದ್ರೆ ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಇರುತ್ತೆ. ಈ ಭಾಗದಲ್ಲಿರುವಂಥದ್ದು ಆ ರಾಕೆಟ್ ಫಾಲ್ಸಿನ ಮಧ್ಯಭಾಗ. ಅಂದರೆ ನೀರು ಬೀಳ್ತಾ ಇರುತ್ತೆ, ಅದ್ರ ಮಧ್ಯಭಾಗದಲ್ಲಿ ಹೂಗಳಿದ್ದಾವೆ. ಅವು ಹೆಚ್ಚು ಕಡಿಮೆ 60ರಿಂದ 70 ದಿನ ಇರ್ತವೆ ಹೂಗಳು, ಹಾಳಾಗೋದಿಲ್ಲ ಅವು. ಇನ್ನು ಪಕ್ಕದಲ್ಲಿರುವಂಥ ಜಲಪಾತದ ಪಕ್ಕದ ಬಂಡೆ ಕಲ್ಲಿನ ಮೇಲಿರುವಂಥವು 1.5ರಿಂದ 2 ತಿಂಗಳವರೆಗೂ ಇರ್ತವೆ. ಇವು ನಾವು ಅಬ್ಸರ್ವ್ ಮಾಡುವಂಥದ್ದು. ನಾವು ಹೊರಗಡೆಯಿಂದ ಬಂದರೆ ನಮಗೇನು ಗೊತ್ತಾಗಲ್ಲ, ಬಟ್ ಇದರಲ್ಲಿ ಸ್ವಲ್ಪ ಟೆಲಿಸ್ಕೋಪ್ನಲ್ಲಿ ಡೀಪಾಗಿ ಅದನ್ನು ಸ್ಟಡಿ ಮಾಡ್ಬೋದು. ನೀವು ಯಾವ ಟೈಮಿಗೆ ನಾನು ಮಳೆಗಾಲದಲ್ಲಿ ಮಂಜಿರುತ್ತೆ, ಇರೋದಿಲ್ಲ. ಬಟ್ ಇನ್ನು ಬೇರೆ ಎಲ್ಲ ಸೀಸನ್ನಲ್ಲೂ ಇರ್ತೀವಿ ನಾವು. ಬೆಳಗ್ಗೆಯಿಂದ ಸಾಯಂಕಾಲ ಬೆಳಗ್ಗೆ ಹೆಚ್ಚು ಕಡಿಮೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರ್ತೀವಿ. ಈಗ ಒಬ್ಬರಿಗೆ 30 ರೂಪಾಯಿ ಅಂತ ಹಾಕಿ. ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಇಲ್ಲೇ ಇರುತ್ತೆ. ನಾವು ಅವ್ರ ಹತ್ರ ಏನು ಜಾಸ್ತಿನೂ ತೊಗೊಳ್ಳಲ್ಲ, ಕಡಿಮೆ ಚೆನ್ನಾಗಿದೆ 10 ರೂಪಾಯಿ ಜಾಸ್ತಿ ತೊಗೊಳ್ಳಿ ಅಂದರೆ ತೊಗೊಳ್ಳಲ್ಲ ನಾವು. ಕಡಿಮೆ ದುಡ್ಡಿಲ್ಲ ಅಂತಂದರೆ ಓಕೆ, ಒಂದು 50 ರೂಪಾಯಿ ಇಲ್ಲ ಅಂದರೆ ಹೋಗ್ತೀವಿ, ಬಟ್ ಜಾಸ್ತಿ ಕೊಟ್ಟರೆ ತೊಗೊಳ್ಳಲ್ಲ ನಾವು. ಸುಮಾರು ಎಷ್ಟು ವರ್ಷದಿಂದ ನೀವು ಈ ಥರ ಮಾಡ್ತೀವಿ? ನಾನು ಇದನ್ನ ಈಗ 2013ರಿಂದ ಮಾಡ್ತಾಯಿದ್ದೀನಿ ಸರ್. ಹೆಚ್ಚು ಕಡಿಮೆ 10 ವರ್ಷ ಆಗ್ತಾ ಬಂತು. ಇದರಿಂದ ನಾನು ಫೋಟೋಗ್ರಫಿ ಮಾಡ್ತೀನಿ. ಇದು ಶರಾವತಿ ನೀರಿಂದನೇ ಎಲ್ಲಾದರೂ ಬರ್ತಾ ಇರೋದಾ? ಹೌದೌದು, ಇದು ಪೂರ್ತಿ ಶರಾವತಿ ನದಿ. ಇಲ್ಲಿ 12 ಕಿಲೋಮೀಟರ್ ಹಿಂಭಾಗದಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಇದೆ. ಅಲ್ಲಿ ನೀರು ಯಾವಾಗಲೂ ಸ್ಟಾಕ್ ಆಗಿರುತ್ತೆ. ಅದನ್ನು ಅಷ್ಟನ್ನು ಪವರ್ ಜನ್ರೇಷನ್ಗೆ ಯೂಸ್ ಮಾಡ್ತಾರೆ. ಇದು ಇರಿಗೇಷನಿಗೆ ಯೂಸ್ ಮಾಡೋದಿಲ್ಲ. ಇದನ್ನ ಬರೀ ಪವರ್ ಜನ್ರೇಷನಿಗೆ ಮಾತ್ರ ಯೂಸ್ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ನೀರು ಬೇಸಿಗೆಯಲ್ಲೂ ಕೂಡ ಇದು ಜೀವಂತವಾಗಿರ್ಲಿಕ್ಕೆ, ಅಂದರೆ ಜೋಗ ಜಲಪಾತದ ಸೌಂದರ್ಯ ಬರೋ ಜನ ನೋಡಲಿಕ್ಕೋಸ್ಕರ ಅದಕ್ಕೊಂದು 50ರಿಂದ 60 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರ್ತಾರೆ. ಇದು ಹೆಚ್ಚು ಕಡಿಮೆ ಮುಂದೆ ಮಳೆಗೆ ಸ್ಟಾರ್ಟ್ ಆಗೋವರೆಗೂ ಈ ನೀರು ಇದ್ದೇ ಇರುತ್ತೆ. ಇದರಲ್ಲಿ 4 ಫಾಲ್ಸು ಸಾಗರ ತಾಲೂಕಿಗೆ ಸೇರುತ್ತೆ ಅಥವಾ 2 ಫಾಲ್ಸ್ ಉತ್ತರ ಕನ್ನಡ ಡಿಸ್ಟಿಕ್ಕು, ಅಂದರೆ ಸಿದ್ದಾಪುರ ಆ ಕಡೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ ಈ ಭಾಗ ನದಿ ಆ್ಯಕ್ಚುಲಿ ಗಡಿ ಇದು, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಗಡಿ. ಅದರಲ್ಲಿ ಆ ಮೇಲುಭಾಗ ರಾಜ ಫಾಲ್ಸಿನ ಮೇಲುಭಾಗ ಎಲ್ಲ ಉತ್ತರ ಕನ್ನಡ ಇದ್ರು ನೋಡ್ಕೋತಾರೆ. ಅಲ್ಲಿಂದ ಅಕಸ್ಮಾತ್ ಯಾರಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆ ಕೆಳಗೆ ಬಿದ್ದರೆ ಅದಷ್ಟನ್ನು ಶಿವಮೊಗ್ಗ ಜಿಲ್ಲೆಯವ್ರು ನೋಡ್ಕೋತಾರೆ, ಕೆಳಭಾಗದೆಲ್ಲ. ಅಂದರೆ ಒಂದು ಪಾರ್ಟ್ ಅಷ್ಟೇ ಒಂದು ಸ್ವಲ್ಪ ಉತ್ತರ ಕನ್ನಡಕ್ಕೆ ಟಚ್ ಆಗುತ್ತದೆ. ಇನ್ನು ಉಳಿದಿದ್ದೆಲ್ಲ ಶಿವಮೊಗ್ಗ ಜಿಲ್ಲೆಗೆ ಬರುತ್ತೆ. ಸರ್, ನಿಮ್ಮದು ಫೋನ್ ನಂಬರ್ ಹೇಳಿ, ಯಾರಿಗಾದ್ರು ಇನ್ಫಾರ್ಮೇಷನ್ ಬೇಕಾದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು ಸರ್. 7483135379. ಥ್ಯಾಂಕ್ ಯು ಸರ್.
ನೋಡುಗರಿಗೆಲ್ಲ ನಮಸ್ಕಾರ. ನಾನಿವತ್ತು ಶರಾವತಿ ಹಿನ್ನೀರು ಪ್ರದೇಶದ ಒಂದು ಸುಂದರ ಸ್ಥಳದಲ್ಲಿದ್ದೀನಿ. ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ. ಭಾಳ ಚಿಕ್ಕ ದೇವಸ್ಥಾನ ಇದು. ವಿಶ್ವವಿಖ್ಯಾತ ಜೋಗ್ ಇಂದ ಸುಮಾರು ಒಂದು 12-13 ಕಿಲೋಮೀಟರ್ ದೂರ ಒಳದಾರಿಯಲ್ಲಿದೆ. ಈ ಒಂದು ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲೊಂದು ಈಶ್ವರ ಲಿಂಗ ಇದೆ. ಅದು ಅಮೃತ ಶಿಲೆಯಲ್ಲಿ ಮಾಡಿರುವಂತಹ ಬಿಳಿ ಈಶ್ವರ ಲಿಂಗ. ಬನ್ನಿ ಆ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಅಲ್ಲಿನ ವಿಶೇಷತೆ ಏನಿದೆ ಅಂತ ಅಲ್ಲಿನ ಒಂದು ಅರ್ಚಕರಿಂದ ನಾನು ತಿಳ್ಕೊತೀನಿ, ಹಾಗೆ ನಿಮಗೂ ತಿಳಿಸ್ಕೊಡ್ತೀನಿ. ಬನ್ನಿ. ಇದು ಶರಾವತಿ ಹಿನ್ನೀರು ನಾವೀಗ ನೋಡ್ತಾ ಇರುವಂಥದ್ದು. ಇಲ್ಲಿಂದ ಈ ಒಂದು ಚಿಕ್ಕ ದೇವಸ್ಥಾನವನ್ನು ನಾವು ನೋಡ್ಬೋದು. ಪಂಚಲಿಂಗೇಶ್ವರ ಅಂತ ಒಂದು ಬೋರ್ಡ್ ಇದೆ, ಬಟ್ ಇದು ಅಮೃತ ಲಿಂಗೇಶ್ವರ ಅಂತಲೂ ಹೇಳ್ತಾರೆ. ಇಲ್ಲಿ ಬಹಳ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನಾವು ಈ ಒಂದು ಕ್ಯಾಂಡಿಡ್ ಕನ್ನಡ ಮೂಲಕ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ ಸುಮಾರು ಒಂದು 45-50 ಕಿಲೋಮೀಟರಷ್ಟು ಒಳಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ. ಮತ್ತೊಂದು ಖ್ಯಾತ ದೇವಸ್ಥಾನದಂಥ ಒಡನ್ಬೈಲ್ ಪದ್ಮಾವತಿ ದೇವಸ್ಥಾನದಿಂದ ಸುಮಾರು 2.5 ಕಿಲೋಮೀಟರ್ನಷ್ಟು ದೂರದಲ್ಲಿ ಈ ಒಂದು ಸುಂದರ ಈಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿಯೇ ಈ ರೀತಿಯ ಲಿಂಗಗಳು ಬಹಳ ಅಪರೂಪ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಶ್ವರ ಲಿಂಗಗಳನ್ನ ಎಲ್ಲರೂ ನೋಡಿರ್ತೀರಿ, ಆದರೆ ಈ ಒಂದು ಬಿಳಿ ಕಲರ್ನಲ್ಲಿರುವ ಈ ಒಂದು ಲಿಂಗ ತುಂಬಾ ಅಪರೂಪ. ಶಿವಾಯ. ನನ್ನ ಹೆಸರು ಸುರೇಶ್ ಅಂತ. ನಾನು ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದ ಅರ್ಲಗೋಡಿನಿಂದ ದಿನ ಬರ್ತೇನೆ. ಇದು ಒಂದು ಪಂಚಲಿಂಗೇಶ್ವರ ಅಂತ ಈಶ್ವರ ದೇವಸ್ಥಾನ. ಇದಕ್ಕೆ ಅಮೃತಲಿಂಗೇಶ್ವರ ಅಂತಲೂ ಹೇಳ್ತಾರೆ. ಸುಮಾರು 400 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಸಾಕಷ್ಟು ಭಕ್ತರು ಇದಕ್ಕೆ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವಿಶೇಷತೆ ಏನು ಅಂದರೆ ಹುಣ್ಣಿಮೆಗೆ ಒಂಥರ ಕಲರ್ ಆಗುತ್ತೆ, ಅಮಾವಾಸ್ಯೆಗೆ ಒಂದು ರೀತಿಯ ಬಣ್ಣಕ್ಕೆ ಲಿಂಗ ತಿರುಗುತ್ತೆ. ಇದು ಸುಮಾರು 400 ವರ್ಷದ ಹಿಂದೆ ಗೇರ್ಸಪ್ಪದ ರಾಣಿ ಹಬ್ಬಕ್ಕೆ ಸ್ಥಾಪನೆ ಮಾಡಿ ಹೇಳೋಂಥ ಒಂದು ಪ್ರತೀತಿ ಇದೆ. ಇನ್ನು ಅಂದರೆ ಇದು ಅತ್ಯಂತ ಹಿನ್ನೀರಿನ ಪ್ರದೇಶ. ಕೂಲಿ ನಾಲಿ ಮಾಡಿ ಬದುಕುವಂಥ ಎಲ್ಲ ಒಂದು ಜನಾಂಗ, ಮರಾಠಿ ಜನಾಂಗ. ಇವರು ಈ ದೇವಸ್ಥಾನಕ್ಕೆ 60 ಮನೆ ಇದೆ. ಇಲ್ಲಿ ಅವರೆಲ್ಲ ಸೇರಿ ಭವ್ಯವಾದ ಒಂದು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಹೇಳಿ ಆ ದೇವರ ಕೃಪೆಗೆ ಪಾತ್ರರಾಗಿ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮೂಲಭೂತವಾಗಿ ಶರಾವತಿ ನದಿಯಲ್ಲಿ ಮುಳುಗಡೆಯಾಗಿ ಸಣ್ಣದಾದ ಒಂದು ಪರ್ಣಕುಟೀರವನ್ನು ಇಲ್ಲಿ ಕಟ್ಕೊಂಡ್ರು. ಇದು 5ನೇ ಕಡೆ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಶರಾವತಿ ಹಿಂದಿನ ಪ್ರದೇಶದಲ್ಲಿ 1963ರಲ್ಲಿ 58ರಲ್ಲಿ ಡ್ಯಾಮಿನ ಕೆಲಸ ಶುರುವಾಗಿದೆ. 63ರಲ್ಲಿ ಪೂರ್ತಿ ನೀರು ಬಂದು ದೇವಸ್ಥಾನ ಶಿಥಿಲಾವಸ್ಥೆ ಬಂದಾಗ ಊರಿನವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ರಂತೆ. ಅವತ್ತಿಂದ ಇವತ್ತು ತನಕ ಸಣ್ಣ ಗುಡಿಯಲ್ಲಿ ಇದೆ ಅಂತ ಈಶ್ವರ ಇವತ್ತು ಒಂದು ಭವ್ಯವಾದ ಒಂದು ಮಂದಿರಕ್ಕೆ ಹೋಗೋ ಅಂತ ಸಂಕಲ್ಪ ಮಾಡಿದ್ದಾನೆ. ಇದು ಸುಮಾರು ಇಲ್ಲಿ ಇದ್ಲಾಗಾಯಿತು. ಪಾಣಿಪೀಠ ಮಾತ್ರ ಕಪ್ಪು, ಲಿಂಗ ಮಾತ್ರ ಬಿಳಿ. ಸುಮಾರು ಇದು 400 ವರ್ಷದಿಂದನೂ ಇದೇ ಒಂದೇ ಥರ ಬಣ್ಣದಲ್ಲಿ ಇದೆ ಹೊರತು ಬೇರೆ ಅಮೃತ ಶಿಲೆಯಲ್ಲೇ ಇದೆ. ಇದಕ್ಕೆ ಅಮೃತಲಿಂಗೇಶ್ವರ ಅಂತ ಹೆಸರಿದೆ. ಕಲರ್ ಚೇಂಜ್ ಆಗುತ್ತೆ. ಅದು ಒಂದು ರೀತಿಯ ಅಮಾವಾಸ್ಯೆಗೆ ಒಂಥರ ಕಲರ್ ಆದರೆ ಹುಣ್ಣಿಮೆಗೆ ಒಂಥರ ಕಲರ್ ಬರ್ತದೆ. ನಿನ್ನೆವರೆಗೆ ಬೆಳಗಿತ್ತು, ಇವತ್ತು ಕಂದು ಬಣ್ಣಕ್ಕೆ ತಿರುಗಿದೆ ಲಿಂಗ. ಇವತ್ತು ಹುಣ್ಣಿಮೆ ಅಲ್ಲ, ಅಮಾವಾಸ್ಯೆಗೆ ಅದು ಯಾವ ಕಲರ್ ಆಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ವಿಚಾರ ಇಷ್ಟು. ಇದಕ್ಕೂ ಹೆಚ್ಚಿನದಾಗಿ ಊರಿನವರೆಲ್ಲ ಇದ್ದಾರೆ. ಅವ್ರನ್ನ ಸಂದರ್ಶನ ಮಾಡಿದ್ರೆ ಖಂಡಿತ ನಿಮಗೆ. ದೇವಸ್ಥಾನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಮಧ್ಯಾಹ್ನ 2 ಗಂಟೆವರೆಗೆ ಇರುತ್ತೆ. ಶನಿವಾರ ಭಾನುವಾರ 5 ಗಂಟೆ 6 ಗಂಟೆವರೆಗೆ ಇರ್ತೇವೆ. ಶಿವರಾತ್ರಿ ವಿಶೇಷ ಅಂದರೆ ಶಿವರಾತ್ರಿ ಜಾತ್ರೆ ಆಗುತ್ತೆ. ಪ್ರತಿ ವರ್ಷವೂ ಶಿವರಾತ್ರಿ ಜಾತ್ರೆ. ಇದು 24ನೇ ವರ್ಷದ ಶಿವರಾತ್ರಿ ಉತ್ಸವ. ಈಶ್ವರನಿಗೆ ಅತ್ಯಂತ ಪ್ರಿಯವಾದ ದಿನವೇ ಶಿವರಾತ್ರಿ. ಇಲ್ಲಿ ಜೋಗದಿಂದ ಒಂದು 9 ಕಿಲೋಮೀಟ್ರು 5 ಕಿಲೋಮೀಟ್ರ್ ಬಂದ ಕೂಡ ನಿಮಗೆ ಒಡನ್ಬೈಲು ಹೆಬ್ಬೈಲು ಪದ್ಮಾವತಿ ದೇವಸ್ಥಾನ, ಬಳೆ ಪದ್ಮಾವತಿ ದೇವಸ್ಥಾನ. ಅಲ್ಲಿಂದ 2.5 ಕಿಲೋಮೀಟ್ರು ಈಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನ.
ಸ್ವಂತ ವಾಹನ ಇಲ್ಲದೆ ಇದ್ದವರು ಇಲ್ಲಿ ಬರಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇದೆ. ಜೋಗದಿಂದ ಒಂದು 4-5 ಬಸ್ಸಿನ ವ್ಯವಸ್ಥೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಒಂದಿದೆ. ಬೆಳಗಿನ ಟೈಮ್ KSRTC ಬಸ್ ಒಂದು 2 ಓಡಾಡ್ತವೆ, ಪ್ರೈವೇಟ್ ಬಸ್ ಒಂದು 2 ಓಡಾಡ್ತವೆ. ಒಟ್ಟು 4 ಬಸ್ ಇದೆ. ಊಟದ ವ್ಯವಸ್ಥೆ ಎಲ್ಲ ಪದ್ಮಾವತಿ ದೇವಸ್ಥಾನದಲ್ಲಿದೆ. ಇಲ್ಲಿ ಇನ್ನು ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆದರೆ ಇಲ್ಲೂ ಅದು ಭೋಜನ ವ್ಯವಸ್ಥೆ ಆಗ್ಬೋದು. ಈಶ್ವರ ವಿಶೇಷ ಪ್ರಸಾದ ಎಲ್ಲ ಆಗ್ತದೆ. ಯಾರು ಏನಾದ್ರು ಪ್ರಸಾದ ಕೇಳಿದ್ರೆ ಪ್ರಸಾದ ಆಗ್ತದೆ. ಅದೇ ಥರ ಪ್ರಸಾದ ಆಗಿ ಅವ್ರ ಕೆಲಸ ಸಕ್ಸಸ್ ಆಗಿ ಮೊನ್ನೆ ಒಬ್ಬರು ಪ್ರಭಾವಳಿ ಅರ್ಪಣೆ ಮಾಡಿದ್ದಾರೆ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ತಮ್ಮ ಇಷ್ಟಾರ್ಥಗಳಾಗಲಿ ಅಂತ ಅವ್ರು ಕೇಳಿದರೆ ಖಂಡಿತ ಪ್ರಸಾದ ಆಗ್ತದೆ. ಇಲ್ಲಿ ಅದು ವಿಷಯ ಹುಣ್ಣಿಮೆ ಅಮಾವಾಸ್ಯೆ ಏನಿಲ್ಲ, ಎಲ್ಲ ದಿವಸ ಸೋಮವಾರ ವಿಶೇಷ. ಸೋಮವಾರ ಜಾಸ್ತಿ ಭಕ್ತರು, ಶನಿವಾರ ಭಾನುವಾರ ಟೂರಿಸ್ಟು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಪ್ರಚಾರ ಆಗಬೇಕಿದು. ಓಂ ಗಣಪತ ಹೇಮ ಏಕದಂತ ವಿದ್ಮಹೇ ವಕ್ರತುಂಡಾಧಿಮಹಿ ತನ್ನೋ ಬಹುಳಾತೋ ಏಕದಂತಂ ಚತುರಹಸ್ತಂ ಪಾಶಂ ಗುಜಾಢ್ಯಂ ಯಂತವರದಂ ಮಸ್ತಂ ಪ್ರಾಣಂ ಮೋಸಿಗತಿಜಂ